ಭಾರತ ಕ್ರಿಕೆಟ್ ತಂಡವು ಮುಂಬರುವ ಪಾಕಿಸ್ತಾನ ವಿರುದ್ಧದ ಮಹತ್ವದ ಪಂದ್ಯವನ್ನ ಗಮನದಲ್ಲಿಟ್ಟುಕೊಂಡು ನಮೀಬಿಯಾ ವಿರುದ್ಧದ ಪಂದ್ಯವನ್ನ ಗಂಭೀರ ಅಭ್ಯಾಸದ ವೇದಿಕೆಯಾಗಿಸಿಕೊಂಡಿದೆ. ಟೂರ್ನಿಯಲ್ಲಿ ಪ್ರತಿಯೊಂದು ಪಂದ್ಯವು ಮಹತ್ವದ್ದಾಗಿದ್ರೂ ಪಾಕಿಸ್ತಾನ ವಿರುದ್ಧದ ಹೈ ವೋಲ್ಟೇಜ್ ಮುಖಾಮುಖಿ ಪಂದ್ಯಕ್ಕೆ ಮುನ್ನ ತಂಡದ ಸಮತೋಲನ, ತಂತ್ರಗಳು ಮತ್ತು ಆಟಗಾರರ ಫಾರ್ಮ್ ಪರೀಕ್ಷಿಸಲು ನಮೀಬಿಯಾ ಪಂದ್ಯ ಸೂಕ್ತ ಅವಕಾಶವೆಂದು ಪರಿಗಣಿಸಿದೆ. ನಮೀಬಿಯಾ ತಂಡವನ್ನ ಕಡಿಮೆ ಅಂದಾಜು ಮಾಡುವುದಿಲ್ಲವೆಂದು ನಾಯಕ ಹಾಗೂ ಕೋಚ್ ಸ್ಪಷ್ಟಪಡಿಸಿದ್ದಾರೆ. ಪ್ರತಿ ತಂಡವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಲು ಅರ್ಹತೆ ಪಡೆದಿದೆ. ನಾವು ನಮ್ಮ ಪ್ರಕ್ರಿಯೆಯನ್ನ ಒತ್ತು ನೀಡುತ್ತಿದ್ದೇವೆ ಎಂದು ನಾಯಕ ಹೇಳಿದ್ದಾನೆ. ಆರಂಭಿಕ ಆಟಗಾರರು ಉತ್ತಮ ಆರಂಭ ನೀಡುವುದು, ಮಧ್ಯಕ್ರಮದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದು ಮತ್ತು ಅಂತಿಮ ಓವರ್ನಲ್ಲಿ ವೇಗ ಹೆಚ್ಚಿಸುವುದು ಎಂಬ 3 ಪ್ರಮುಖ ಗುರಿಯನ್ನ ಭಾರತ ತಂಡ ಈ ಪಂದ್ಯದಲ್ಲಿ ಹೊಂದಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಟಾಪ್ ಆರ್ಡರ್ ಫಾರ್ಮ್ ಮಹತ್ವದಾಗಿದೆ. ಓಪನರ್ಗಳು ವೇಗವಾಗಿ ರನ್ ಗಳಿಸಿ ಪವರ್ ಪ್ಲೇನಲ್ಲಿ ಮೇಲುಗೈ ಸಾಧಿಸುವುದು ತಂಡದ ಯೋಜನೆ. ಮಧ್ಯಕ್ರಮದಲ್ಲಿ ಅನುಭವಿಗಳ ಜೊತೆಗೆ ಯುವ ಆಟಗಾರರಿಗೆ ಅವಕಾಶ ನೀಡುವ ಮೂಲಕ ಸಂಯೋಜನೆ ಪರೀಕ್ಷಿಸಲಾಗುತ್ತಿದೆ. ವಿಶೇಷವಾಗಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಸ್ಪಿನ್ ಹಾಗೂ ವೇಗದ ಬೌಲಿಂಗ್ಗೆ ಎದುರಾಳಿಯಾಗಬೇಕಾಗಿರುವುದರಿಂದ ನಮೀಬಿಯಾ ವಿರುದ್ಧ ವಿಭಿನ್ನ ಶಾಟ್ಗಳ ಅಭ್ಯಾಸಕ್ಕೂ ಒತ್ತು ನೀಡಲಾಗುತ್ತಿದೆ. ಬೌಲಿಂಗ್ ವಿಭಾಗದಲ್ಲಿ ಪೇಸರ್ಗಳು ಹಾಗೂ ಚೆಂಡಿನಿಂದ ಲೈನ್ ಲೆಂತ್ ಕಾಪಾಡುವ ಅಭ್ಯಾಸ ಮಾಡುತ್ತಿದ್ದಾರೆ. ಡೆತ್ ಓವರ್ನಲ್ಲಿ ಯಾರ್ಕರ್ ಹಾಗೂ ಸ್ಲೋವರ್ ಬೌಲ್ಗಳ ಬಳಕೆ ಹೆಚ್ಚಿಸುವುದು ಮುಖ್ಯ ಗುರಿ. ಸ್ಪಿನ್ನರ್ಗಳ ಮಧ್ಯೆ ಓವರ್ಗಳಲ್ಲಿ ರನ್ ನಿಯಂತ್ರಿಸಿ ವಿಕೆಟ್ ಪಡೆಯುವ ತಂತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಪಾಕಿಸ್ತಾನದ ಬ್ಯಾಟಿಂಗ್ ಲೈನ್ ಅಪ್ ಬಲಿಷ್ಠವಾಗಿರುವ ಹಿನ್ನೆಲೆಯಲ್ಲಿ ಈ ಅಭ್ಯಾಸ ಪಂದ್ಯದಲ್ಲಿ ಬೌಲರ್ಗಳ ಸಂಯಮ ಮತ್ತು ವೈವಿಧ್ಯತೆಯನ್ನು ಪರೀಕ್ಷಿಸಲಾಗುತ್ತಿದೆ. ಫೀಲ್ಡಿಂಗ್ ಕೂಡ ಈ ಪಂದ್ಯದಲ್ಲಿ ಗಮನ ಕೇಂದ್ರವಾಗಿದೆ. ಇತ್ತೀಚಿನ ಪಂದ್ಯಗಳಲ್ಲಿ ಕೆಲವು ಕ್ಯಾಚ್ ಮಿಸ್ ಆಗಿರೋದ್ರಿಂದ ಕೋಚ್ ತಂಡಕ್ಕೆ ಹೆಚ್ಚುವರಿ ಫೀಲ್ಡಿಂಗ್ ಡ್ರಿಲ್ಗಳನ್ನು ನೀಡುತ್ತಿದ್ದಾರೆ. ನೇರ ಹಿಟ್ಗಳು, ಬೌಂಡರಿ ಉಳಿಸುವ ಡ್ರೈವ್ಗಳು ಮತ್ತು ವೇಗದ ರಿಲೇ ಥ್ರೋಗಳ ಅಭ್ಯಾಸ ನಡೆಸುತ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಒತ್ತಡ ಪಂದ್ಯದಲ್ಲಿ ಸಣ್ಣ ತಪ್ಪುಗಳೇ ಫಲಿತಾಂಶವನ್ನು ಬದಲಾಯಿಸಬಹುದು. ಪ್ರತಿಯೊಂದು ಕ್ಷಣಕ್ಕೂ ತಯಾರಿ ಈಗ ನಡೆಯಲಾಗ್ತಿದೆ. ನಮೀಬಿಯಾ ತಂಡ ಏನು ಕಡಿಮೆ ಇಲ್ಲ. ಉತ್ತಮ ಫಲಿತಾಂಶ ನೀಡುವ ಸಾಮರ್ಥ್ಯ ಅವರಿಗಿದೆ. ಭಾರತದ ಬೌಲರ್ಗಳಿಗೆ ಅವರು ಸವಾಲು ಒಡ್ಡಬಹುದು. ಆದ್ರಿಂದ ಭಾರತ ತಂಡ ಎದುರಾಳಿಯನ್ನ ಲಘುವಾಗಿ ತೆಗೆದುಕೊಳ್ಳದೆ ಸಂಪೂರ್ಣ ಶಕ್ತಿಯೊಂದಿಗೆ ಆಡಲು ನಿರ್ಧರಿಸಿದೆ. ಕ್ರೀಡಾಭಿಮಾನಿಗಳ ದೃಷ್ಟಿಯಲ್ಲಿ ಈ ಪಂದ್ಯ ಪಾಕಿಸ್ತಾನ ವಿರುದ್ಧದ ವಾರ್ಮ್ ಅಪ್ ಆಗಿದ್ರೂ ತಂಡದೊಳಗೆ ಇದು ಸಮಗ್ರ ತಯಾರಿಯ ಭಾಗವಾಗಿದೆ. ಆಟಗಾರರ ಫಿಟ್ನೆಸ್, ತಂತ್ರಜ್ಞಾನಿ ಯೋಜನೆ ಮತ್ತು ಮನೋಬಲ ಎಲ್ಲವೂ ಸೇರಿ ಪರೀಕ್ಷೆಗೆ ಒಳಗಾಗಿದೆ. ವಿಶೇಷವಾಗಿ ಹೈ ಪ್ರೆಷರ್ ಪರಿಸ್ಥಿತಿಯಲ್ಲಿ ಶಾಂತ ಮನೋಭಾವ ಕಾಪಾಡುವುದು ಮುಖ್ಯವಾಗಿದೆ. ಒಟ್ನಲ್ಲಿ ಭಾರತ ನಮೀಬಿಯಾ ಪಂದ್ಯ ಕೇವಲ ಅಂಕಗಳಿಗೆ ಮಾತ್ರವಲ್ಲ, ಪಾಕಿಸ್ತಾನ ವಿರುದ್ಧದ ಮಹತ್ವದ ಸನ್ನಿವೇಶವಾಗಿದೆ. ಈ ಪಂದ್ಯದಲ್ಲಿ ಕಂಡುಬರುವ ತಂಡಗಳ ಸಮನ್ವಯ ಮತ್ತು ಪ್ರದರ್ಶನವೇ ಮುಂದಿನ ಹೈ ವೋಲ್ಟೇಜ್ ಮುಖಾಮುಖಿಗೆ ದಿಕ್ಕು ತೋರಿಸಲಿದೆ. ಅಭಿಮಾನಿಗಳು ಈಗಾಗಲೇ ಭಾರತ ಪಾಕ್ ಪಂದ್ಯಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಅದರ ಮುನ್ನೋಟವಾಗಿ ನಮೀಬಿಯಾ ಪಂದ್ಯದ ಕುತೂಹಲವೂ ಮೂಡಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.